ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿರುವಂತಹ ಒಂದು ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವೇನಾದ್ರೂ ಇದೇ ಫಸ್ಟ್ ಟೈಮು ಈ ಒಂದು ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸ್ ಏನಾದ್ರೂ ಕಟ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ದೇನೆ ನೋಡಿ. ಯಾಕಂತಂದ್ರೆ ಇದು ತುಂಬಾನೇ ಯೂಸ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿರುತ್ತೆ. ನೋಡಿ, ನಾನು ಈ ಬ್ಲೌಸ್ಗೆ ಈ ರೀತಿ ಸಿಂಪಲ್ ಆಗಿರುವಂತಹ ಒಂದು ವರ್ಕ್ ಅನ್ನ ಮಾಡಿಸ್ಕೊಂಡಿದ್ದೀನಿ. ಈ ಒಂದು ಬ್ಯಾಕ್ ಸೈಡ್ ಅಲ್ಲಿ ಈ ತರ ವರ್ಕ್ ಇದೆ, ಮತ್ತೆ ಈ ಒಂದು ಫ್ರಂಟ್ ಅಲ್ಲಿ ಬಂದಾಗ ನಮಗೆ ಈ ತರ ವರ್ಕ್ ಇದೆ. ಮತ್ತೆ ಸ್ಲೀವ್ಸ್ ಅಲ್ಲೂ ಅಷ್ಟೇ ತುಂಬಾ ಸಿಂಪಲ್ ಆಗಿ ಈ ಒಂದು ಫ್ಲವರ್ಸ್ ಮತ್ತೆ ಅಲ್ಲಲ್ಲಿ ಒಂದೊಂದು ಡಾಟ್ಸ್ ಮತ್ತೆ ಕೆಳಗಡೆ ಸ್ಲೀವ್ ಅಲ್ಲಿ ಲೋಡಿಂಗ್ ಕೊಟ್ಟು ಈ ರೀತಿ ವರ್ಕ್ ಅನ್ನ ಮಾಡಿಸಿದೀನಿ. ಈಗ ಇದನ್ನ ಸಿಂಪಲ್ ಆಗಿ ಯಾವ ತರ ಕಟ್ ಮಾಡಬೇಕು ಅಂತ ಹೇಳಿ ನೋಡೋಣ. ನಾನು ಈಗಾಗಲೇ ಈ ಒಂದು ಲೈನಿಂಗ್ ಇದೆಯಲ್ಲ, ಲೈನಿಂಗ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ. ಆದ್ರೆ ನಾರ್ಮಲ್ ಆಗಿ ನಾವು ಲೈನಿಂಗ್ ಬ್ಲೌಸ್ ನ ಯಾವ ರೀತಿ ಕಟ್ ಮಾಡ್ತೀವೋ ಆಸ್ ಇಟ್ ಈಸ್ ಅದೇ ತರ ನಾನು ಇದನ್ನ ಕಟ್ ಮಾಡ್ಕೊಂಡಿದೀನಿ. ಆದ್ರೆ ಈ ಒಂದು ನೆಕ್ ಅನ್ನ ಮಾತ್ರ ನಾನು ಕಟ್ ಮಾಡ್ಕೊಂಡಿಲ್ಲ, ಫ್ರಂಟ್ ಅಲ್ಲೂ ಕಟ್ ಮಾಡ್ಲಿಲ್ಲ, ಹಾಗೇನೆ ಬ್ಯಾಕ್ ಪಾರ್ಟ್ ಅಲ್ಲೂ ಸಹ ನಾನು ನೆಕ್ ಅನ್ನ ಇಲ್ಲಿ ಕಟ್ ಮಾಡ್ಕೊಂಡಿಲ್ಲ. ಮತ್ತೆ ಇಲ್ಲಿ ನೆಕ್ ಗೆ ಕರೆಕ್ಟ್ ಆಗಿ ಎಷ್ಟು ಬೇಕೋ ಅಷ್ಟು ಈ ಒಂದು ನೆಕ್ ವಿಡ್ತ್ಗೆ ಮಾರ್ಕ್ ಮಾಡ್ಕೊಂಡಿದೀನಿ. ಅಂದ್ರೆ ನಾವು 2.5 ಇಂಚು ನಾನು ಇಲ್ಲಿ ನೆಕ್ ಗೆ ಮಾರ್ಕ್ ಮಾಡ್ಕೊಂಡಿದೀನಿ. ನಮ್ಗೆ ರೆಡಿ ಬೇಕಾಗಿರೋದು 2.5 ಇಂಚೇನೆ, ಮತ್ತೆ ವರ್ಕ್ ಇರೋದು ಕೂಡ 2.5 ಇಂಚು. ಸೊ ಹಾಗಾಗಿ ನಾನು ಕರೆಕ್ಟ್ ಆಗಿ ನಮ್ಗೆ ರೆಡಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಈ ತರ ಮಾರ್ಕ್ ಅನ್ನ ಮಾಡ್ಕೊಂಡಿದೀನಿ. ಮತ್ತೆ ಈ ಒಂದು ಫ್ರಂಟ್ ಪಾರ್ಟ್ ಅಲ್ಲೂ ಅಷ್ಟೇನೆ ನೋಡಿ, ಈ ಡಾಟ್ಸ್ ಎಲ್ಲ ಕೂಡ 3 ಡಾಟ್ಸ್ಗೂ ಮಾರ್ಕ್ ಮಾಡ್ಕೊಂಡಿದೀನಿ. ಹಾಗೇನೆ ಈ ಒಂದು ನೆಕ್ ಹತ್ರ ಕಟ್ ಮಾಡ್ಕೊಂಡಿಲ್ಲ, ಬೈ ಮಿಸ್ ಆಗಿ ಸ್ವಲ್ಪ ಕಟ್ ಆಗಿದೆ ಅಷ್ಟೇನೆ. ನಾವು ಯಾವುದೇ ಕಾರಣಕ್ಕೂ ಈ ಒಂದು ವರ್ಕ್ ಬ್ಲೌಸ್ ಅನ್ನ ಕಟ್ ಮಾಡುವಾಗ ಲೈನಿಂಗ್ ಅನ್ನ ಯಾವುದೇ ಕಾರಣಕ್ಕೂ ನಾವು ನೆಕ್ ಕಟ್ ಮಾಡಕ್ ಹೋಗ್ಬಾರ್ದು. ಅದು ಫ್ರಂಟ್ ಅಲ್ಲಾದ್ರೂ ಸರಿ, ಬ್ಯಾಕ್ ಅಲ್ಲಾದ್ರೂ ಸರಿ, ನೆಕ್ ಅನ್ನ ಕಟ್ ಮಾಡದೆ ಸ್ಟಿಚ್ ಮಾಡಿದ್ಮೇಲೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಮೇನ್ ಕ್ಲಾತ್ ಏನಿದೆ, ಮೇನ್ ಕ್ಲಾತ್ ನ ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡ್ಕೋಬೇಕು. ನಮ್ಗೆ ವರ್ಕ್ ಎಲ್ಲಿದೆಯೋ ಅಲ್ಲಿ ಸೆಂಟರ್ಗೆ ಈ ತರ ಫೋಲ್ಡ್ ಮಾಡ್ಕೊಂಡು ಕ್ಲಾತ್ ಅಲ್ಲಿ ಎಲ್ಲೂ ಸಹ ರಿಂಕಲ್ಸ್ ಇರಬಾರ್ದು. ಆತರ ನೀಟಾಗಿ ಈ ತರ ಪ್ರೆಸ್ ಮಾಡ್ಕೋಬೇಕು. ಎಲ್ಲೂ ನಮ್ಗೆ ರಿಂಕಲ್ಸ್ ಅನ್ನೋದು ಕಾಣಬಾರ್ದು. ಆತರ ನೀಟಾಗಿ ಈ ತರ ಪ್ರೆಸ್ ಮಾಡ್ಕೊಂಡು ಆದ್ಮೇಲೆ ಬೇಕಾದ್ರೆ ನೀವು ಐರನ್ ಬೇಕಾದ್ರೂ ಮಾಡ್ಕೊಂಡ್ ಬಿಡ್ಬೋದು, ಅದು ನೀಟಾಗಿ ಇರುತ್ತೆ. ಈ ರೀತಿ ನಮ್ಗೆ ನೆಕ್ ಪಕ್ಕದಲ್ಲಿ ಲೋಡಿಂಗ್ ಇದೆಯಲ್ವಾ, ಆ ಲೋಡಿಂಗು ಮೇಲೆ ಇರುವಂತ ಸೈಡ್ ಅಲ್ಲಿ ಹಾಗೇನೆ ಕೆಳಗಡೆ ಇರುವಂತ ಸೈಡ್ ಅಲ್ಲಿ ಎರಡರಲ್ಲೂ ಕೂಡ ನಮ್ಗೆ ಒಂದೇ ಕಡೆಗೆ ಸಿಗ್ಬೇಕು. ನೋಡಿ, ಮೇಲೆ ಕೆಳಗೆ ಎರಡು ಕಡೆ ನಾನು ಕೈಯನ್ನ ಇಟ್ಕೊಂಡು ಈ ರೀತಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಲೋಡಿಂಗ್ ಒಂದ್ರ ಮೇಲೆ ಒಂದು ನಮ್ಗೆ ಫ್ರಂಟ್ ಟು ಬ್ಯಾಕ್, ಈ ಬ್ಯಾಕ್ ಅಲ್ಲಿರುವ ಕೆಳಗಡೆ ಇರೋದು ಹಾಗೇನೆ ಮೇಲೆ ಇರೋದು ಎರಡೂನು ನಮ್ಗೆ ಒಂದ್ರ ಮೇಲೆ ಒಂದು ಬರಬೇಕು. ಆ ತರ ನೋಡ್ಕೊಂಡಿಗೆ ಸೆಟ್ ಮಾಡ್ಕೋಬೇಕು. ನೀಟಾಗಿ ಈ ತರ ಸೆಟ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ನಮ್ಗೆ ಕನ್ಫರ್ಮ್ ಆಗುತ್ತೆ ನಾವು ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡಿದೀವಿ, ಕರೆಕ್ಟ್ ಆಗಿದೆ, ಎಲ್ಲೂ ಹೆಚ್ಚು ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ, 1ಕ್ಕೆ 2 ಸರಿ ನೀಟಾಗಿ ಈ ತರ ಚೆಕ್ ಮಾಡ್ಕೊಂಡು ಬೆರಳಲ್ಲಿ ನಾವು ಈ ತರ ಪ್ರೆಸ್ ಮಾಡ್ಕೊಂಡು ಬಂದ್ರೆ ನಮ್ಗೆ ಎರಡು ಈಕ್ವಲ್ ಆಗಿ ಬಂದ್ಬಿಡುತ್ತೆ. ಇವಾಗ ಇಲ್ಲಿ ನಾವು ಬೇಕಾದ್ರೆ ಏನ್ ಮಾಡ್ಕೋಬೇಕು ಅಂತಂದ್ರೆ ನೀಟಾಗಿ ಸೆಟ್ ಮಾಡ್ಕೊಂಡು ಆದ್ಮೇಲೆ ಅಲ್ಲಲ್ಲಿ ಒಂದೊಂದು ಪಿನ್ಸ್ ಅನ್ನ ಹಾಕೊಬೇಕು. ನಿಮ್ಗೆ ಬೇಕು ಅಂದ್ರೆ ನಮ್ಗೆ ಹಂಗೇನೆ ಕಟ್ ಮಾಡಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಈ ತರ ಎಲ್ಲಾದ್ರೂ ನಿಮ್ಗೆ ಸುತ್ತಲೂ ಕೂಡ ಒಂದು ಪಿನ್ಸ್ ಅನ್ನ ಹಾಕೊಂಡ್ಬಿಟ್ರೆ ಈ ಕ್ಲಾತ್ ಅನ್ನೋದು ಆ ಕಡೆ ಈ ಕಡೆಗೆ ಮೂವ್ ಆಗಲ್ಲ. ಇವಾಗ ನಾವು ಕಟ್ ಮಾಡ್ಕೊಂಡಿರುವಂತ ಲೈನಿಂಗ್ ಅನ್ನ ಇದ್ರ ಮೇಲೆ ಕರೆಕ್ಟ್ ಆಗಿ ಈ ತರ ಹಾಕೋಬೇಕು. ಕ್ಲೋಸ್ ಇರುವಂತ ಸೈಡು ಕ್ಲೋಸ್ ಕಡೆಗೆ, ಹಾಗೇನೆ ಓಪನ್ ಇರುವಂತ ಸೈಡು ಓಪನ್ ಗೆ ಬರಬೇಕು. ಮತ್ತೆ ಮೇಲೆ ನೆಕ್ ಇದೆಯಲ್ವಾ, ಶೋಲ್ಡರ್ ಜಾಯಿಂಟ್ ಬರುತ್ತಲ್ವಾ, ಆ ಶೋಲ್ಡರ್ ಜಾಯಿಂಟ್ ಹತ್ರ 1/2 ಇಂಚ್ಗೆ ನಾವು ಸ್ಟಿಚ್ಗೆ ಏನ್ ಬಿಡ್ತೀವಿ, 1/2 ಇಂಚ್ಗೆ ವರ್ಕಿಂದ ಮೇಲ್ಗಡೆಗೆ, ವರ್ಕನ್ನ ಬಿಟ್ಟು ವರ್ಕಿಂದ ಮೇಲ್ಗಡೆಗೆ ನೋಡಿ ಈ ತರ ಎಕ್ಸ್ಟ್ರಾ ಕ್ಲಾತ್ ನ ಬಿಟ್ಟು ನಾವು ಇಲ್ಲಿ ಲೈನಿಂಗ್ ಅನ್ನ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ನಾವು ಕರೆಕ್ಟಾಗಿ ವರ್ಕ್ ಎಲ್ಲಿದೆಯೋ ಅಲ್ಲಿಂದ ಹಾಕೊಂಡ್ಬಿಟ್ರೆ ನಮಗೆ ನೆಕ್ ಚಿಕ್ಕದಾಗ್ಬಿಡುತ್ತೆ, ಮತ್ತೆ ವರ್ಕ್ ಮೇಲೆ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಹಾಗಾಗಿ ಸ್ಟಿಚಿಂಗ್ಗೋಸ್ಕರ ಎಕ್ಸ್ಟ್ರಾ 1/2 ಇಂಚ್ ಬಿಟ್ಬಿಟ್ಟು ಈ ತರ ಹಾಕೊಂಡು ಕರೆಕ್ಟಾಗಿ ನಮಗೆ ನೆಕ್ ಇದೆಯಲ್ಲ, ನೆಕ್ ಸೈಡಲ್ಲಿ ಕರೆಕ್ಟಾಗಿ ಅದು ಹೊಂದ್ಕೊಂಡಿದ್ಯಾ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಆಮೇಲೆ ಈ ತರ ಕಟ್ ಮಾಡ್ಕೋಬೇಕು. ನಾನು ಈ ಒಂದು ಮೈನ್ ಕ್ಲಾತ್ ಏನಿದೆ, ಮೈನ್ ಕ್ಲಾತ್ ಅಲ್ಲಿ ಎಲ್ಲೂ ಸಹ ಎಕ್ಸ್ಟ್ರಾ ಕ್ಲಾತ್ ಅನ್ನೋದನ್ನ ಬಿಡ್ತಾ ಇಲ್ಲ. ಲೈನಿಂಗ್ ಎಷ್ಟಿದೆಯೋ ಆಸ್ ಇಟ್ ಈಸ್ ಸೇಮ್ ಅದೇ ತರ ಈ ಒಂದು ಲೈನಿಂಗ್ ಅನ್ನ ಅದ್ರ ಮೇಲೆ ಪ್ಲೇಸ್ ಮಾಡ್ಕೊಂಡು ಈ ತರ ಕಟ್ ಮಾಡ್ಕೋತಾ ಇದ್ದೀನಿ. ಇದರ ಸ್ಟಿಚಿಂಗ್ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಎಲ್ಲೂ ಸಹ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ಒಂದು ನೀವು ಫಸ್ಟ್ ಟೈಮ್ ಏನಾದರೂ ಈ ಒಂದು ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತಿದ್ರೆ ನಿಮಗೆ ಈ ಒಂದು ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ. ಓಕೆ, ನೋಡಿ ಇದು ಈಗ ಕಟ್ ಮಾಡಿ ಆಯ್ತಲ್ವಾ. ಈಗಲೂ ಅಷ್ಟೇ ನಾವು ಮೇನ್ ಕ್ಲಾತ್ ಅಲ್ಲಿ ಆಗಲಿ ಅಥವಾ ಈ ಒಂದು ಲೈನಿಂಗ್ ಅಲ್ಲಿ ಆಗಲಿ ಯಾವುದೇ ಕಾರಣಕ್ಕೂ ನೆಕ್ ಅನ್ನ ಕಟ್ ಮಾಡಲಿಕ್ಕೆ ಹೋಗಬೇಡಿ.
ನೋಡಿ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಈ ಥರ ಕಟ್ ಮಾಡ್ಕೊಂಬಿಡಿ. ಈಗ ಈ ಒಂದು ಫ್ರಂಟ್ ಪಾರ್ಟ್ ಇದೆಯಲ್ಲ, ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ನೋಡಿ ಫ್ರಂಟಲ್ಲಿ ನಮಗೆ ಒಂದು ಸೈಡ್ಗೆ ಬಂದಿರುತ್ತಲ್ವಾ ಈ ಒಂದು ಫ್ರಂಟಲ್ಲಿ ವರ್ಕು, ಆ ಸೈಡ್ಗೆ ಬಂದಿರೋದು ನಾವು ಈ ರೀತಿ ಅಂದರೆ ಓಪನ್ ಇರುವಂತಹ ಸೈಡು ನಮ್ಮ ಕಡೆಗೆ ಬರೋ ಥರ ಹಾಕ್ಕೊಂಡು ನೆಕ್ ನಮ್ಮ ಕಡೆಗೆ ಬರಬೇಕು. ಈ ಥರ ಇದನ್ನ ಸೆಟ್ ಮಾಡ್ಕೋಬೇಕು. ಎರಡನ್ನೂ ಒಟ್ಟೊಟ್ಟಿಗೆ ಒಂದೇ ಸರಿ ಕಟ್ ಮಾಡ್ಕೊಂಬಿಡಿ. ನಾವು ಒಂದೊಂದು ಸಪ್ರೇಟಾಗಿ ಕಟ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎರಡನ್ನೂ ಒಂದೇ ಸರಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋದು. ನೋಡಿ ಇಲ್ಲೂ ಅಷ್ಟೇ ನಾವು ನೆಕ್ ಹತ್ರ ಫಸ್ಟ್ ಮೇಯ್ನ್ ಇಂಪಾರ್ಟೆಂಟು ಈ ನೆಕ್ ಹತ್ರ ಕರೆಕ್ಟಾಗಿ ನಮಗೆ ನೆಕ್ ವಿಡ್ತ್ ಎಷ್ಟಿದೆ ಮತ್ತು ಮೇಲ್ಗಡೆಗೆ ನಾವು ಸ್ಟಿಚ್ ಮಾಡೋಕ್ಕೆ ಜಾಯಿಂಟ್ ಮಾಡೋದಕ್ಕೆ ಎಷ್ಟು ಕ್ಲಾತನ್ನ ಲೈನಿಂಗಲ್ಲಿ ಬಿಟ್ಟಿದ್ದೀವಿ ಸೇಮ್ ಅಷ್ಟೇ ಕ್ಲಾತನ್ನ ನಾವು ಮೇಯ್ನ್ ಕ್ಲಾತಲ್ಲಿ ನೋಡಿಕೊಂಡು ಬಿಡಬೇಕಾಗತ್ತೆ. ಮತ್ತು ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಇದೆಯಲ್ವಾ, ಅಲ್ಲಿ ನಮಗೆ ಸ್ಟಿಚಸ್ಗೋಸ್ಕರ ಎಕ್ಸ್ಟ್ರಾ ಇದೆಯಲ್ಲ, ಅಲ್ಲೂ ಕೂಡ ಎಕ್ಸ್ಟ್ರಾ ಬಿಟ್ಟು ನೀಟಾಗಿ ಈ ರೀತಿ ಲೈನಿಂಗನ್ನು ಮೇಯ್ನ್ ಕ್ಲಾತ್ ಮೇಲೆ ಪ್ಲೇಸ್ ಮಾಡಿಕೊಂಡು ಕರೆಕ್ಟಾಗಿ ಇಲ್ವಾ ಇದೆಯಾ ಅಂತ ಹೇಳಿಬಿಟ್ಟು ಒಂದಕ್ಕೆರಡು ಸರಿ ನೀಟಾಗಿ ಚೆಕ್ ಮಾಡ್ಕೋಬೇಕು. ಓಕೆ, ಚೆಕ್ ಮಾಡ್ಕೊಂಡು ಆದಮೇಲೆ ನಮಗೆ ಕರೆಕ್ಟಾಗಿದೆ ಅಂತ ಅನಿಸಿದ ಮೇಲೆ ನಾವು ಕಟ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸನ್ನು ಕಟ್ ಮಾಡುವಾಗ ಹತ್ರವಾಗಿ ಕಟ್ ಮಾಡಬೇಡಿ. ಒಂದಕ್ಕೆ ಎರಡು ಸರಿ ಯೋಚನೆ ಮಾಡಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಳಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸರಿ ನಾವು ಕಟ್ ಮಾಡಿದ್ದೀವಿ ಅಂತಂದರೆ ಅದನ್ನು ರಿಪೇರಿ ಮಾಡೋಕ್ಕೆ, ಆಲ್ಟ್ರೇಷನ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ, ಎಕ್ಸ್ಪೆಷಲಿ ಈ ಒಂದು ನೆಕ್ ಹತ್ರ ಬಂದಾಗ. ಸೊ ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡು ಆಯ್ತಲ್ವಾ. ಈಗ ಈ ಕಡೆ ಉಕ್ಸ್ ಪಟ್ಟಿ ಕಡೆ ಕೂಡ ಎಕ್ಸ್ಟ್ರಾ ಇದೆಯಲ್ವ, ಆ ಎಕ್ಸ್ಟ್ರಾ ಕ್ಲಾತನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ನಮಗೆ ಫ್ರಂಟ್ ಪಾರ್ಟಲ್ಲೂ ಸಹ ಆಲ್ಮೋಸ್ಟ್ ಎಲ್ಲ ಕಟಿಂಗ್ಸು ಮುಗಿದಿದೆ. ಈಗ ನಾನು ಸ್ಲೀವ್ಸನ್ನು ಸಹ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಸ್ಲೀವ್ಸನ್ನು ಈಗ ಯಾವ ಥರ ಕಟ್ ಮಾಡೋದು ಅಂತ ಹೇಳಿಬಿಟ್ಟು ಇಲ್ಲಿ ನೋಡೋಣ. ನೋಡಿ ಸ್ಲೀವ್ಸನ್ನ ಕಟ್ ಮಾಡುವಾಗ ನಾವು ಈ ಒಂದು ಮೇಯ್ನ್ ಕ್ಲಾತ್ ಏನಿದೆ ಆ ಮೇಯ್ನ್ ಕ್ಲಾತನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಎರಡನ್ನೂ ಸಹ ನಾವು ಒಂದೇ ಸರಿ ಕಟ್ ಮಾಡೋದು ಬೇಡ, ಒಂದೊಂದು ಇದನ್ನು ಒಂದೊಂದು ಸರಿ ಕಟ್ ಮಾಡ್ಕೋಬೇಕು. ಒಂದೊಂದು ಸ್ಲೀವನ್ನ ಒಂದೊಂದು ಸರಿ ಕಟ್ ಮಾಡ್ಕೋಬೇಕು. ಈ ರೀತಿ ನಾವು ಸೆಂಟ್ರಿಗೆ ಈ ಒಂದು ಫ್ಲವರ್ ಇದೆಯಲ್ಲ, ಈ ಒಂದು ಫ್ಲವರ್ ಇರೋ ಹತ್ರ ಫ್ಲವರ್ ನಮಗೆ ಸೆಂಟ್ರಿಗೆ ಬರಬೇಕು. ಆ ಥರ ನೋಡಿಕೊಂಡು ಆಮೇಲೆ ಇದ್ರ ಮೇಲೆ ನಾವು ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನಾವು ಇಲ್ಲೇನಾದರೂ ಹೆಂಗಿದೆಯೋ ಹಂಗೆ ಹಾಕ್ಕೊಂಡು ಕಟ್ ಮಾಡಿಬಿಟ್ಟಿದ್ದೀವಿ ಅಂತಂದರೆ ನಮಗೆ ಸ್ಟಿಚ್ ಎಲ್ಲ ಮಾಡಿದ್ದಾದಮೇಲೆ ಈ ಫ್ಲವರು ಒಂದು ಸೈಡಿಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ಈ ಫ್ಲವರ್ ಕರೆಕ್ಟಾಗಿ ನಮಗೆ ಸೆಂಟ್ರಿಗೆ ಬರಬೇಕು. ಹಾಗೆಯೇ ನಾವು ಲೋಡಿಂಗ್ ಕರೆಕ್ಟಾಗಿ ಮಾಡಿಸಿದ್ರೆ ನಮಗೆ ಲೋಡಿಂಗ್ ಕೂಡ ಎರಡೂ ಕಡೆ ಈಕ್ವಲ್ ಆಗಿ ಬರಬೇಕು. ಆ ಥರ ನೋಡಿಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಈ ಒಂದು ಲೈನಿಂಗ್ ಏನಿದೆ ಆ ಲೈನಿಂಗನ್ನು ಈ ಥರ ಒರಿಜಿನಲ್ ಕ್ಲಾತ್ ಮೇಲೆ ಪ್ಲೇಸ್ ಮಾಡ್ಕೋಬೇಕು. ನಮಗೆ ಕೆಲವೊಂದು ಸರಿ ಕ್ಲಾತ್ ಸಾಕಾಗದೆ ಇದ್ದಾಗ ಈ ಒಂದು ಮೈನ್ ಕ್ಲಾತ್ ಏನಿದೆ ಇದರಲ್ಲಿ ನಮಗೆ ತುಂಬ ಜಾಯಿಂಟ್ಸ್ ಬಂದುಬಿಡುತ್ತೆ. ಇನ್ ಕೇಸ್ ನಾವು ಏನಾದರೂ ವರ್ಕ್ ಮಾಡೋರಿಗೆ ನಾವು ಮಾರ್ಕ್ ಮಾಡದೆ ಕೊಟ್ಟಿದ್ರೆ ಅವರು ಅಷ್ಟೇ ಎಲ್ಲಂದರೆ ಅಲ್ಲೇ ಹಾಕ್ಬಿಟ್ಟಿರ್ತಾರೆ. ಅಡ್ಜಸ್ಟ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಂಗಾಗಿ ಆಲ್ಮೋಸ್ಟ್ ನೀವೇ ಈ ಒಂದು ಮಾರ್ಕ್ ಮಾಡಿ ಕೊಡೋದಕ್ಕೆ ಟ್ರೈ ಮಾಡಿ. ನೋಡಿ ಇದು ಒಂದು ಸ್ಲೀವ್ನ ಕಟ್ ಮಾಡ್ಕೊಂಡು ಆಯ್ತಲ್ವಾ. ಈಗ ಇನ್ನೊಂದು ಸ್ಲೀವ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಆ ಸ್ಲೀವನ್ನು ನಾವು ಯಾವ ಥರ ಕಟ್ ಮಾಡ್ಕೊಂಡ್ವಿ ಅದೇ ಥರ ಇದನ್ನು ಸಹ ಕರೆಕ್ಟಾಗಿ ಈ ಥರ ನೀಟಾಗಿ ಸೆಟ್ ಮಾಡಿಕೊಂಡು ಎಲ್ಲೋ ರಿಂಕಲ್ಸ್ ಇಲ್ಲದೆ ಇರೋ ಥರ ಮತ್ತು ಈ ಒಂದು ಫ್ಲವರು ಸೆಂಟ್ರಿಗೆ ಬರೋ ಥರ ನೋಡಿಕೊಂಡು ಈ ಥರ ಮತ್ತು ಆ ಲೈನಿಂಗನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಸಿಂಪಲ್ಲಾಗಿ ನಮಗೆ ಈ ಒಂದು ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸು ಕಟ್ಟಿಂಗ್ ಅನ್ನೋದು ಮುಗ್ದೋಯ್ತು. ಸೊ ಆ್ಯಸ್ ಇಟ್ ಈಸ್ ನಾವು ಲೈನಿಂಗನ್ನು ನಾರ್ಮಲ್ ಬ್ಲೌಸ್ಗೆ ಯಾವ ಥರ ಕಟ್ ಮಾಡ್ತೀವೋ ಅದೇ ಥರನೇ ಕಟ್ ಮಾಡ್ಕೋಬೇಕು ಅಷ್ಟೇ. ನೋಡಿ ಇನ್ನು ಉಳಿದಿರುವಂಥ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಈ ಎಕ್ಸ್ಟ್ರಾ ಕ್ಲಾತ್ಸಲ್ಲಿ ನಾವು ಶೇಪ್ ಬೆಲ್ಟ್ಸು ಹಾಗೆಯೇ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅವಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೋತೀವಿ. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಿಗಾದರೂ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅಂದರೆ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್